ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತರ ದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆರೆಮೀಯ ಪ್ರವಾದಿ 20ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ. ಯೆಹೋವನಿಗೆ ಆಡಿರಿ, ಯೆಹೋವನನ್ನು ಸ್ತುತಿಸಿರಿ, ಏಕೆಂದರೆ ಆತನು ಬಡವನ ಪ್ರಾಣವನ್ನು ಕೇಡು ಮಾಡುವವರ ಕೈಯಿಂದ ತಪ್ಪಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 20 ವರ್ಡ್ 13. Sing the Lord, praise the Lord, they rescue the oppressed from the power of evil man. ದೇವರಿಗೆ ಸ್ತೋತ್ರ. ವಾಕ್ಯವಾಗಿ ಹೇಳುತ್ತೆ, ದೇವರಿಗೆ ಹಾಡಿರಿ, ಆತನನ್ನು ಸ್ತುತಿಸಿರಿ, ಏಕೆಂದರೆ ಆತನು ಬಡವನ ಪ್ರಾಣವನ್ನು ಕೇಡು ಮಾಡುವವರ ಕೈಯಿಂದ ತಪ್ಪಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಕುರಿತಾಗಿ ದೇವರು ಇನ್ನೂ ಒಂದು ಭಾರವನ್ನು ಹೊರ್ತಾ ಇದ್ದಾರೆ. ಅದೇನು ಅಂತಂದರೆ, ಜ್ಞಾನೋಕ್ತಿಗಳು 19ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ. ಬಡವನಿಗೆ ದಯ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುತ್ತಾನೆ. ದೇವರಿಗೆ ಸ್ತೋತ್ರ. ಬಡವರನ್ನ ಕುರಿತಾಗಿ ದೇವರು ಇನ್ನೂ ಒಂದು ಭಾರವನ್ನು ಹೊರ್ತಾ ಇದ್ದಾರೆ. ನೀವು ಬಡವನಿಗೆ ದಯ ತೋರಿದರೆ ಬಡವನಿಗೆ ಸಾಲ ಕೊಡಿ ಅಂತ ಹೇಳ್ತಾರೆ ಅಂದರೆ ಇಲ್ಲ, ಬಡವನಿಗೆ ದಯ ತೋರಿಸಿ, ಕನಿಕರಿಸಿ, ಅವನಿಗೆ ದಯ ತೋರಿಸಿ ನೀವೇನಾದರೂ ಕೊಟ್ಟರೆ ಅದು ನನಗೆ ಸಾಲ ಕೊಟ್ಟಂಗೆ. ದೇವರಿಗೆ ಸ್ತೋತ್ರ. ದೇವರು ಬಡವರನ್ನ ಕುರಿತಾಗಿ ಆ ಒಂದು ಭಾರವನ್ನು, ಜವಾಬ್ದಾರಿಯನ್ನು ಹೊರ್ತಾ ಇದ್ದಾರೆ. ನೀವು ಅವನಿಗೆ ದಯ ತೋರಿಸಿದ್ರೆ, ಅವನಿಗೆ ಸಹಾಯ ಮಾಡಿದ್ರೆ ನನಗೆ ಸಾಲ ಕೊಟ್ಟಂಗೆ. ದೇವರಿಗೆ ಸ್ತೋತ್ರ. ಮನುಷ್ಯರಿಗೆ ಸಾಲ ಕೊಟ್ಟರೆ ಅವರು ವಾಪಸ್ ಕೊಡ್ತಾರೆ, ಕೊಡಲೇಬೇಕು ಅನ್ನೋದು ನಿಯಮ ಆಗಿದೆ, ಅವ್ರು ಕೊಡ್ತಾರೆ, ಕೊಡದೇ ಬಿಡ್ತಾರ ಇಲ್ಲ. ಇನ್ನು ದೇವ್ರು ಹೇಳ್ತಾ ಇದ್ದಾರೆ, ನೀವು ಅವನಿಗೆ ಬಡವನಿಗೆ ದಯ ತೋರಿದ್ರೆ, ಅವನ್ನ ಕನಿಕರಿಸಿ ಅವನಿಗೆ ಸಹಾಯ ಮಾಡಿದ್ರೆ ನನಗೆ ಸಾಲ ಕೊಟ್ಟಂಗೆ. ದೇವರಿಗೆ ಸ್ತೋತ್ರ. ದೇವರು ಕೊಡದೆ ಅದನ್ನು ಇಟ್ಕೋತಾರೆ ವಾಪಸ್ಸು? ಖಂಡಿತ ಇಲ್ಲ. ಯಾವಾಗಾದರೂ ಅವರ ಆ ಸಾಲವನ್ನು ನಂಬಿಗಸ್ತರಾಗಿ ತೀರಿಸ್ತಾರೆ ನಿಮಗೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರಿಯರೇ, ಬಡವರಿಗೆ ದೇವರಿಗೆ ಸಾಲ ಕೊಡಬೇಕು ಅಂತ ಏನಾದ್ರು ನಿಮ್ಗೆ ಆಸೆ ಉಂಟಾ? ಬಡವರಿಗೆ ಕೊಡ್ರಿ. ಕಾಣಿಕೆ ದಶಮಭಾಗ ಕೊಡ್ತಕ್ಕಂಥದ್ದು ಅದು ಆಜ್ಞೆ ಆಗಿದೆ, ಕೊಡಲೇಬೇಕು ನೀವು. ಯಾಕೆಂದರೆ ಅದು ದೇವರು ನಿಮ್ಮನ್ನು ಆಶೀರ್ವದಿಸಿರ್ತಾರೆ. ಅದರ ತಕ್ಕಾಗಿ ನೀವು ದಶಮಭಾಗವನ್ನು ಕೊಡಲೇಬೇಕು. ಆದರೆ ಇಲ್ಲಿ ಅದಕ್ಕಿಂತ ಒಂದು ವಿಶೇಷವಾದ ಕಾರ್ಯ ಏನಂದರೆ, ನೀವು ನನಗೆ ಸಾಲ ಕೊಡಬೇಕು ಅಂತ ಮನಸ್ಸಿದೆಯಾ, ಬಡವನಿಗೆ ಕನಿಕರ ತೋರಿಸಿ, ಬಡವನಿಗೆ ದಯ ತೋರಿಸಿ, ಬಡವನಿಗೆ ಸಹಾಯ ಮಾಡಿ. ಅದು ನನಗೆ ಸಾಲ ಕೊಟ್ಟಂಗೆ, ನಾನು ಅದನ್ನು ತಿರುಗಿ ನಿಮಗೆ ಅಧಿಕವಾಗಿ ಅದಕ್ಕಿಂತ ಹೆಚ್ಚಾಗಿ ಕೊಡ್ತೇನೆ. ಆಮೆನ್. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ದೇವರ ಆಜ್ಞೆ ನಮಗೇನು ಅಂದರೆ, ನಿಮಗಿರ್ತಕ್ಕಂಥದ್ದನ್ನ ಕೊರತೆಯಲ್ಲಿರ್ತಕ್ಕಂಥ ಜನರಿಗೆ ಹಂಚ್ಕೊಳ್ರಿ. ಇಲ್ಲಿ ಶ್ರೀಮಂತರು ಬಡವರನ್ನ ತಾರತಮ್ಯ ಕುರಿತಾಗಿ ಹೇಳ್ತಾ ಇರೋ ದೇವರು, ನಿಮ್ಮ ಹತ್ರ ಏನಿದೆ, ನಿನ್ನ ಸಹೋದರನಲ್ಲಿ ಕೊರತೆ ಇದೆಯಾ, ಅವ್ರಿಗೆ ಕೊಡಿ. ಅವ್ರ ಜೊತೆ ನಿಮಗಿರ್ತಕ್ಕಂಥದ್ದನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಬಹಳ ಪ್ರಮುಖವಾಗಿ ಯೆಹೋವನಿಗೆ ಆಡಿರಿ, ಸ್ತುತಿಸಿರಿ, ಏಕೆಂದರೆ ಆತನ ಬಡವನ ಪ್ರಾಣವನ್ನು ಕೇಡು ಮಾಡುವವರ ಕೈಯಿಂದ ತಪ್ಪಿಸಿದ್ದಾನೆ. ಯೇಸು ಕ್ರಿಸ್ತರು ಅದ್ಭುತ ಮಾಡಿದ್ರು, ಬಹಳ ಅದ್ಭುತ ಸೂಚಕ ಕಾರ್ಯಗಳು ಮಾಡ್ತಾಯಿದ್ರು. ಆ ಸನ್ನಿವೇಶದಲ್ಲಿ ಜನರೇನು ಮಾಡ್ತಾಯಿದ್ರು, ದೇವರಿಗೆ ಸ್ತುತಿಸ್ತಾಯಿದ್ರು, ಸ್ತೋತ್ರ ಮಾಡ್ತಾಯಿದ್ರು, ಆರಾಧಿಸ್ತಿದ್ರು. ಆ ಯಾವುದೇ ಸ್ಥಳವಾಗಲಿ ಸನ್ನಿವೇಶವಾಗಲಿ ಅವ್ರು ನೋಡ್ತಿರಲಿಲ್ಲ. ಎಲ್ಲ ಸ್ಥಳಗಳಲ್ಲೂ ಸಹ ಕಾರ್ಯಗಳು ನಡೀತಿದ್ವು. ಸೊ ಹಾಗಾಗಿ ದೇವರು ಎಷ್ಟೋ ಮಹಾ ಉಪಕಾರಗಳು ನಮ್ಮ ಜೀವಿತಗಳು ಮಾಡ್ತಾಯಿದ್ದಾರಲ್ವ. ಬಹಳ ಪ್ರಮುಖವಾಗಿ ಕೇಡಿನಿಂದ ತಪ್ಪಿಸ್ತಾ ಇದ್ದಾರಲ್ಲ ನಮ್ಮೆಲ್ಲರನ್ನ. ಸೊ ಪ್ರತಿ ಸನ್ನಿವೇಶದಲ್ಲೂ ಸಹ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಬೇಕು, ಸ್ತುತಿಸಬೇಕು, ದೇವರನ್ನ ಮಹಿಮೆಪಡಿಸಬೇಕು. ಆಗ ದೇವರಿಗೆ ಇಷ್ಟ ಆಗುತ್ತೆ. ಅದು ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದಿನ ಹಂತದಲ್ಲಿ ಅಧಿಕವಾಗಿ ನಮ್ಮನ್ನು ದೇವರು ತನ್ನ ಶಕ್ತಿಯಿಂದ, ಬಲದಿಂದ, ಸಹಾಯದಿಂದ ನಮ್ಮನ್ನು ನಡೆಸುವವರಾಗಿರ್ತಾರೆ. ಆಮೇಲೆ ನಿರಂತರವಾಗಿ ದೇವರ ಸಹಾಯವನ್ನು ಹೊಂದ್ಕೋಬೇಕಾ? ನಿರಂತರವಾಗಿ ದೇವರ ರಕ್ಷಣೆಯನ್ನು, ಆದರಣೆಯನ್ನು, ಸಹಾಯವನ್ನು ಹೊಂದ್ಕೊಂಡು ನಡಿಬೇಕಾ? ಮಾಡಿದ ಉಪಕಾರಗಳಿಗೆಲ್ಲ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸಿ, ಸ್ತುತಿಗಳನ್ನು ಸಲ್ಲಿಸಿ, ಮಹಿಮೆಯನ್ನು ಸಲ್ಲಿಸಿ. ಆಮೇಲೆ ಮಾಡಬೇಕಾಗಿರೋ ಕಾರ್ಯಕ್ಕಾಗಿ ದೇವರಿಗೆ ಮನವಿ ಸಲ್ಲಿಸಿರಿ, ಆ ಮೊರೆ ಹಿಡ್ರಿ, ಬೇಡಿಕೊಳ್ಳ್ರಿ, ಪ್ರಾರ್ಥಿಸಿರಿ. ಕರ್ತನು ಅನುದಿನವೂ ನಿಮ್ಮನ್ನು ನಂಬಿಗಸ್ತನ ನಡೆಸುವವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡ್ತಾರೆ. ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಯೆಹೋವನಿಗೆ ಆಡಿರಿ, ಸ್ತುತಿಸಿರಿ, ಏಕೆಂದರೆ ಬಡವನ ಪ್ರಾಣವನ್ನು ಕೇಡು ಮಾಡುವವರ ಕೈಯಿಂದ ತಪ್ಪಿಸಿದ್ದಾನೆ ಅಂತ ನೀವು ವಾಕ್ಯದಲ್ಲಿ ಹೇಳ್ತಿದ್ದೀನಿ. ನಿಮ್ಮ ವಾಕ್ಯ ಹೇಳುತ್ತೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಅನುದಿನವೂ ನಮ್ಮನ್ನು ಎಷ್ಟೋ ಕಷ್ಟಗಳಿಂದ, ಉಪದ್ರವಗಳಿಂದ, ಶ್ರಮೆಗಳಿಂದ ನಮ್ಮನ್ನು ನೀವು ತಪ್ಪಿಸಿ ನಡೆಸ್ತಕ್ಕಂತಹ ನಂಬಿಗಸ್ತಿಕೆಗೆ ನಿಮಗೆ ಸ್ತೋತ್ರ. ನಿಮ್ಮ ನಾಮದ ಮಹಿಮೆಗಾಗಿ ನಾವು ಸಹ ನಿಮ್ಮನ್ನು ಆಡ್ತೇವೆ, ಸ್ತುತಿಸ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ನಿಮಗೆ ಮಹಿಮೆಯಾಗಲಿ.
ಇನ್ನೂ ಅಧಿಕವಾಗಿ ಆಡ್ತೇವೆ. ನೀವು ನಂಬಿಗಸ್ತರಾಗಿ ನಮ್ಮನ್ನು ಮುಂದೆಯೂ ನಡೆಸುವವರಾಗಿದ್ದೀರ, ಅದಕ್ಕಾಗಿ ಸ್ತೋತ್ರ. ಆಮೇನ್. ನಂಬಿಗಸ್ತನ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ, ಸ್ತೋತ್ರ, ಘನ ಮಹಿಮೆ ನಿರಂತರವಾಗಿ ಸಲ್ಲಲಿ. ನಿಮಗೆ ಮಹಿಮೆಯಾಗಲಿ, ನಿನ್ನ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಕ್ಕೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಆಲ್ ದಿ ಬೆಸ್ಟ್.